ಇನ್ನು ಕೋಲಾರ ಲೋಕಸಭೆ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೀವಿ ಅಂತ ಬಿಜೆಪಿ ಚುನಾವಣೆಯ ಉಸ್ತುವಾರಿ ರಾಧಾಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರ, ಹಾಸನ, ಮಂಡ್ಯ ಮೂರು ಕ್ಷೇತ್ರಗಳನ್ನು ಜೆಡಿಎಸ್ಗೆ ಅಧಿಕೃತವಾಗಿ ಬಿಟ್ಟುಕೊಟ್ಟಾಗಿದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಯಾರ ಅಭ್ಯರ್ಥಿ ಅನ್ನೋದು ಮುಖ್ಯ ಆಗೋದಿಲ್ಲ, ಗೆಲುವು ಒಂದೇ ಮುಖ್ಯ ಆಗುತ್ತೆ ಅಂತ ಬೆಂಗಳೂರಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆ ಕ್ಷಣದವರೆಗೂ ಒಂದು ರೀತಿ ಡೋಲಾಯಮಾನ ಅನ್ನೋ ಪರಿಸ್ಥಿತಿನೇ ಇತ್ತು. ಅದಕ್ಕೆ ಬಹಿರಂಗವಾಗಿ ಸ್ವಲ್ಪ ಅಸಮಾಧಾನವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು. ನಾವು ಕೇಳಿದ್ದೆ 3 ಕ್ಷೇತ್ರ, ಕೇವಲ ಹಾಸನ ಮತ್ತೆ ಮಂಡ್ಯ 2 ಕ್ಷೇತ್ರ ಅಂತ ಆಗಿದ್ದಿದ್ರೆ ನಮಗೆ ಮೈತ್ರಿ ಅಗತ್ಯನೇ ಇರ್ತಾ ಇರಲಿಲ್ಲ. ಆ ಬಗ್ಗೆ ಆದಷ್ಟು ಬೇಗ ಕೇಂದ್ರ ಬಿಜೆಪಿ ನಾಯಕರು ನಿರ್ಧಾರ ಪ್ರಕಟ ಮಾಡಬೇಕು, ಕೋಲಾರವನ್ನು JDSಗೆ ಬಿಟ್ಟುಕೊಡ್ಬೇಕು. ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಉಳಿದ ಕ್ಷೇತ್ರಗಳಲ್ಲಿ ಮೈತ್ರಿ ಸುಗಮವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲವಾದರೆ ಮುಂದೆ ಬೇರೆ ಬೆಳವಣಿಗೆಗಳಾಗಬಹುದು ಅನ್ನೋ ಅರ್ಥ ಪರೋಕ್ಷವಾಗಿತ್ತು ಅವರ ಮಾತುಗಳು. ಅಂತಿಮವಾಗಿ ಈಗ ಅಧಿಕೃತವಾಗಿ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಘೋಷಣೆ ಮಾಡಿದ್ದಾರೆ, ಕೋಲಾರವನ್ನು ಬಿಟ್ಟುಕೊಟ್ಟಿದ್ದೀವಿ ನಾವು ಅಂತ. ಮತ್ತೊಂದು ಕಡೆ ಕೋಲಾರದಿಂದ ಅಭ್ಯರ್ಥಿ ಅಂದರೆ ಹಾಲಿ ಸಂಸದರು ಅವರು ದೆಹಲಿಯಲ್ಲಿ ಬಿಟ್ಬಿಟ್ಟು ಕೇಳ್ಕೊಂಡಿದ್ರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಬಳಿ, ಬಿಟ್ಕೊಡ್ಬೇಡಿ ಅಂಥೇಳಿ ಮುನಿಸ್ವಾಮಿ, ಕೋಲಾರವನ್ನು ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅಂಥೇಳಿ ಎಲ್ಲ ಪ್ರಯತ್ನ ಮಾಡಿದ್ರು. ಅದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರ ಬಿಗಿಪಟ್ಟಿನ ಹಿನ್ನೆಲೆ ಬಿಜೆಪಿ ಈಗ ಕೋಲಾರ ಕ್ಷೇತ್ರವನ್ನು JDSಗೆ ಬಿಟ್ಕೊಡೋದಕ್ಕೆ ಮುಂದಾಗಿದೆ. ಸೊ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ, ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಆಗೋದಿಲ್ಲ, ನಮಗೆ ಗೆಲುವು ಒಂದೇ ಮಾನದಂಡ ಆಗಿರಬೇಕು. ಅದೇ ಕಾರಣಕ್ಕೆ ಬಿಜೆಪಿ ಮತ್ತು JDS ಈ ರೀತಿ ಮೈತ್ರಿ ಮಾಡ್ಕೊಂಡಿರೋದು. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡೋ ನಿಟ್ಟಿನಲ್ಲಿ ರಾಜ್ಯದಿಂದ ಅತಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಹಾಕಬೇಕು, ಇದೊಂದೇ ಟಾರ್ಗೆಟ್ ಇಟ್ಕೊಂಡು ಬಿಜೆಪಿ ಮತ್ತು JDS ಕೆಲಸ ಮಾಡಬೇಕಾಗಿದೆ. ಯಾವ ಕ್ಷೇತ್ರ ಯಾರಿಗೆ ಬಿಟ್ಟುಕೊಟ್ವಿ, ಯಾವ ಕ್ಷೇತ್ರದಿಂದ ಯಾರ ಅಭ್ಯರ್ಥಿ, ಅದ್ಯಾವುದು ಕೂಡ ಈ ಕ್ಷಣದಲ್ಲಿ ಮುಖ್ಯ ಆಗಬಾರ್ದು ಅಂತ. ಸೊ ಅಲ್ಲಿಗೆ ಅಧಿಕೃತವಾಗಿ ಕೋಲಾರ, ಮಂಡ್ಯ ಮತ್ತು ಹಾಸನ 3 ಕ್ಷೇತ್ರಗಳು JDSನ ತೆಕ್ಕೆಗೆ. ಮಂಡ್ಯ ಮತ್ತು ಹಾಸನ ಈಗಾಗಲೇ ಫೈನಲ್ ಆಗಿತ್ತು. ಕೋಲಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕೃತವಾಗಿ ರಾಜ್ಯ ಚುನಾವಣಾ ಉಸ್ತುವಾರಿ ಬಿಜೆಪಿ ಕಡೆಯಿಂದ ರಾಧಾಮೋಹನ್ ದಾಸ್ ಅಗರ್ವಾಲ್ ಕೂಡ ಆ ಹೇಳಿಕೆ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಮಂಜುನಾಥ್, ಅಲ್ಲಿಗೆ ಮೈತ್ರಿಯಲ್ಲಿ ಇನ್ನೆಲ್ಲವೂ ಸುಗಮನ ಅಂತ ಕೋಲಾರ, ಮಂಡ್ಯ, ಹಾಸನ 3 ಕೇಳಿದ್ರು, ಕೊಟ್ಟಾಗಿದೆ. ಬಟ್ ಸಮನ್ವಯತೆಯ ವಿಷಯ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಆ ನಿಟ್ಟಿನಲ್ಲಿ ಸಂದೇಶ ಕೊಟ್ಟಂಗಿದಾರ ಮೋಹನ್ ದಾಸ್ ಅಗರ್ವಾಲ್? ಖಂಡಿತವಾಗೂ ವಿಜಯ್, ಏನು ರಾಜ್ಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಕುತೂಹಲ ಕೇಳಿಸಿರುವಂಥದ್ದು ಕೋಲಾರ ಕ್ಷೇತ್ರ ಯಾರಿಗೆ ಅನ್ನೋದನ್ನ ಸಾಕಷ್ಟು ಚರ್ಚೆ ಆಗ್ತಿತ್ತು. ಯಾಕಂದರೆ BJP ಅವರು ತಮಗೆ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ರೆ, ಕುಮಾರಸ್ವಾಮಿ ಅವರು ಕೂಡ 3 ಕ್ಷೇತ್ರಗಳು ತಮಗೆ ಬೇಕೇ ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 3 ದಿನಗಳಿಂದ ಅಮಿತ್ ಶಾ ಅವರು ಈ ಒಂದು ವಿಚಾರವನ್ನು ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಕೋಲಾರ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು. ಆದರೆ ಅಧಿಕೃತವಾಗಿ ಈ ಒಂದು ವಿಚಾರ ಘೋಷಣೆ ಮಾತ್ರ ಬಾಕಿ ಇತ್ತು. ಆದರೆ ಇವತ್ತು ಏನು ರಾಜ್ಯ ಚುನಾವಣಾ BJP ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೋಲಾರ, ಮಂಡ್ಯ, ಹಾಸನ ಈ 3 ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಟ್ಟಿದ್ದೇವೆ. ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಅಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದು ಅವರ ಸೂಚನೆ ಆಗಿರುವಂಥದ್ದು. ಯಾಕಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕಾದ್ರೆ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಅಲ್ಲ, ಜೊತೆಗೆ ಮೈತ್ರಿ ಅಭ್ಯರ್ಥಿಯನ್ನು ಕೂಡ ತಾವು ತಮ್ಮ ಪಕ್ಷದ ಅಭ್ಯರ್ಥಿಯ ರೀತಿಯಲ್ಲೇ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ತಳಮಟ್ಟದ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಮೈತ್ರಿ ಅಭ್ಯರ್ಥಿಗೆ ಪರವಾಗಿ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ JDS ನಾಯಕರು ಮತ್ತು BJP ನಾಯಕರು ಮೈತ್ರಿ ಘೋಷಣೆ ಆದ ಬಳಿಕ ಇಲ್ಲಿವರೆಗೂ ಕೂಡ ಸೀಟು ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಮೊದಲಿಗೆ ಮಂಡ್ಯ ವಿಚಾರದಲ್ಲಿ ಕೂಡ ಮಂಡ್ಯ ನಾಯಕರು ತಮಗೆ ಬೇಕು ಅನ್ನೋ ಒಂದು ಪಟ್ಟನ್ನು BJP ನಾಯಕರು ಒಂದಷ್ಟು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡರು ಆಗಿರ್ಬೋದು, ಏನು ಹಾಲಿ ಸಂಸದರಾಗಿರುವಂಥ ಸುಮಲತಾ ಸೇರಿದಂತೆ ಹಲವು ನಾಯಕರು ಪಟ್ಟನ್ನು ನಡೆದಿದ್ರು. ಇನ್ನು ಹಾಸನ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿತ್ತು ಪ್ರೀತಮ್ ಗೌಡ ಅವರ ವಿಚಾರದಲ್ಲಿ. ಆದರೆ ಅದನ್ನು ಕೂಡ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿ ಒಂದಷ್ಟು ದೂರುಗಳನ್ನು ಕೊಟ್ಟು ಅದನ್ನು ಸಮಾಲಿಸುವಂಥ ಕೆಲಸವನ್ನು JDS ನಾಯಕರು ಮಾಡಿದ್ರು. ಆದರೆ ಕೋಲಾರ ವಿಚಾರವಾಗಿ ಕೂಡ ಸಾಕಷ್ಟು ಸಸ್ಪೆನ್ಸ್ ಇತ್ತು. ನಿನ್ನೆ ಕೂಡ ಏನು ಕೋಲಾರದ ಹಾಲಿ BJP ಸಂಸದರಾಗಿರುವಂಥ ಮುನಿಸ್ವಾಮಿ ಅವರು BJP ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತಮ್ಮ 5 ವರ್ಷಗಳ ಸಾಧನೆಯನ್ನು ಕೊಟ್ಟು ಒಂದು ವರದಿಯನ್ನು ಕೊಟ್ಟು ತಮಗೆ ಈ ಕ್ಷೇತ್ರವನ್ನು ಉಳಿಸ್ಕೋಬೇಕು, ತಾವು ಗೆಲ್ಲುವಂಥ ವಾತಾವರಣ ಇದೆ ಅನ್ನೋ ಒಂದು ಮನವಿಯನ್ನು ಮಾಡಿದ್ರು. ಆದರೆ ಇವತ್ತು ಸ್ಪಷ್ಟವಾಗಿ ಏನು ರಾಜ್ಯ BJP ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಅವರು ಒಂದು ಘೋಷಣೆ ಮಾಡಿದರೆ ಕೋಲಾರವನ್ನು ಅಧಿಕೃತವಾಗಿ
JDS-ಗೆ ಪೆಟ್ಟಿ ಕೊಟ್ಟಿದ್ದೇವೆ, ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಮುಖಾಂತರ ಏನು JDS ನಾಯಕರು ಈ ಹಿಂದೆ ಬಯಸಿದಂತೆ 3 ಕ್ಷೇತ್ರಗಳ ಅವರ ಪಾಲಾಗಿರುವಂಥದ್ದು ಹಾಸನ, ಮಂಡ್ಯ, ಕೋಲಾರ ಏನು ಹಳೆ ಮೈಸೂರು ಭಾಗದ JDS-ನ ಭದ್ರಕೋಟೆ ಆಗಿದ್ದು ಅವೆಲ್ಲವೂ ಕೂಡ ಆ ಎಲ್ಲ ಕ್ಷೇತ್ರಗಳು ಕೂಡ ಈಗ JDS ಪಾಲಾಗಿದೆ. ಹಾಗಾಗಿ ಈಗ ಅಭ್ಯರ್ಥಿಗಳ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಈಗಾಗಲೇ ಹಾಸನದಲ್ಲಿ ಪ್ರೀತಮ್ ಅವರು ಬಹುತೇಕ ಖಚಿತ ಅಂತ ಹೇಳ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ವಿಚಾರಗಳನ್ನ ನೋಡೋದಾದ್ರೆ JDS ತನ್ನ ಪಟ್ಟು ಹಿಡಿದು ಈಗ ಕ್ಷೇತ್ರಗಳನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.